ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಅವಧಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರು ಹೂಡಿದಂತಹ ಕಾನೂನು ಭಂಗ ಚಳವಳಿಯ ಬಗ್ಗೆ ಚರ್ಚೆಯನ್ನು ಆರಂಭಿಸಿದ. ಕಾನೂನು ಭಂಗ ಚಳವಳಿಯನ್ನು ಆರಂಭಿಸಲಿಕ್ಕೆ ಗಾಂಧೀಜಿಯವರು ಕೊಟ್ಟಂತಹ ಒಂದು ಕಾರಣಗಳು ಏನೇನು, ಯಾವಾಗ ಆ ಒಂದು ಕಾನೂನು ಭಂಗ ಚಳವಳಿ ಆರಂಭ ಹೋಯಿತು, ಅದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಏನೇನು, ಅದರಲ್ಲಿ ಬ್ರಿಟಿಷರ ಉಪ್ಪಿನ ಕಾನೂನನ್ನು ಗಾಂಧೀಜಿಯವರು ಉಪ್ಪನ್ನು ತಯಾರಿಸುವುದರ ಮುಖಾಂತರ ಹೇಗೆ ಅದನ್ನು ಮುರಿತಾ ಹೋದರು, ಇಡೀ ಭಾರತೀಯರಿಗೆ ಉಪ್ಪನ್ನು ತಯಾರಿಸಲಿಕ್ಕೆ ಅವರು ಕರೆಯನ್ನು ಹೇಗೆ ನೀಡ್ತಾ ಹೋದರು, ಮತ್ತು ಆ ಒಂದು ಕಾನೂನು ಭಂಗ ಚಳವಳಿಯ ಆರಂಭ ಎಲ್ಲಿಂದ ಆಯಿತು, ಗಾಂಧೀಜಿಯವರು ಹೇಗೆ ಅದನ್ನು ಆರಂಭಗೊಳಿಸ್ತಾ ಹೋದರು, ಅದರಲ್ಲಿ ಭಾಗವಹಿಸಿದಂತಹ ಪ್ರಮುಖ ನಾಯಕರುಗಳು ಯಾರ್ಯಾರು, ಮತ್ತು ಆ ಒಂದು ಚಳುವಳಿ ಹೇಗೆ ಅನುಷ್ಠಾನಕ್ಕೆ ಬರ್ತಾ ಹೋಯಿತು, ಇಡೀ ಭಾರತದಾದ್ಯಂತ ಕರ್ನಾಟಕವನ್ನು ಒಳಗೊಂಡಂತೆ ಇಡೀ ಭಾರತದಾದ್ಯಂತ ಅದು ಹೇಗೆ ಹಂಚ್ಕೊಳ್ತಾ ಅಥವಾ ಹಬ್ತಾ ಹೋಯಿತು, ಪ್ರಮುಖ ನಾಯಕರುಗಳು ಅದರಲ್ಲಿ ಭಾಗಿಯಾಗ್ತಾ ಹೋದರು, ಕರ್ನಾಟಕದವರು ಯಾರ್ಯಾರು, ಹಾಗೆ ತಮಿಳುನಾಡು ಭಾಗದಲ್ಲಿ ಹೇಗೆ ಆ ಒಂದು ಕಾನೂನು ಭಂಗ ಚಳವಳಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಹೋಯಿತು, ಗುಜರಾತ್ನಲ್ಲಿ ಹೇಗೆ ಅದು ಮೂಡಿಸ್ತಾ ಹೋಯಿತು, ಇಡೀ ಭಾರತದಾದ್ಯಂತ ಕಾನೂನು ಭಂಗ ಚಳವಳಿ ಹೇಗೆ ಹಬ್ಬಿ ಎಲ್ಲ ಭಾರತೀಯರನ್ನ ಈ ಒಂದು ಚಳವಳಿಗೆ ಧುಮುಕಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಯಿತು, ಮತ್ತೆ ಆ ಒಂದು ಚಳವಳಿಯನ್ನ ಬ್ರಿಟಿಷರು ಯಾವ ರೀತಿಯಲ್ಲಿ ದಮನವನ್ನ ಮಾಡಲಿಕ್ಕೆ ಮುಂದಾದರು ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋದವು. ಇನ್ನು ಇಂದು ನಾವು ಈ ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಇತಿಹಾಸದಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಮಹತ್ವದ ಒಂದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದೇನಪ್ಪಾ ಅಂದ್ರೆ ಭಾರತೀಯರನ್ನ ಮತ್ತೆ ಬ್ರಿಟಿಷರು ಸಂವಿಧಾನಾತ್ಮಕವಾಗಿ ತೃಪ್ತಿಪಡಿಸಲಿಕ್ಕೆ, ಭಾರತೀಯರಲ್ಲಿ ಒಗೆಯಾಡುತ್ತಿದ್ದಂತಹ ರಾಷ್ಟ್ರೀಯತೆಯನ್ನ ಹೋಗಲಾಡಿಸಲಿಕ್ಕೆ ಮತ್ತೆ ಅವ್ರೇನ್ ಮಾಡ್ತಾರೆ, ಸಂವಿಧಾನಾತ್ಮಕವಾಗಿ ಹೊಸ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಹೋಗ್ತಾರೆ. ಆ ಒಂದು ಅವಧಿಯಲ್ಲಿ ಅಥವಾ ಆ ಒಂದು ಹಾದಿಯಲ್ಲಿ ಬಂದಂತಹ ಒಂದು ಕಾಯ್ದೆ ಯಾವುದಪ್ಪ ಅಂದ್ರೆ 1935ರ ಭಾರತದ ಸರ್ಕಾರಿ ಕಾಯ್ದೆ. ಅಂದ್ರೆ ಏನು 1919ರ ಕಾಯ್ದೆಗಳು ಭಾರತೀಯರನ್ನ ತೃಪ್ತಿಪಡಿಸಲಿಲ್ಲ, ಜೊತೆಗೆ ಕಾಂಗ್ರೆಸ್ ಅವುಗಳನ್ನು ಬಹಿಷ್ಕರಿಸ್ತಾ ಹೋಗುತ್ತೆ. ಈ ಮಧ್ಯೆ ಬಂದಂತಹ ಸೈಮನ್ ಕಮಿಷನ್ ಏನಿದೆ ಅದು ಕೂಡ, ಅದರ ವರದಿಯರು ಕೂಡ ಭಾರತೀಯರಿಗೆ ಇಷ್ಟ ಆಗೋದಿಲ್ಲ. ಸ್ವತಃ ಗಾಂಧೀಜಿಯವರು ಆ ಒಂದು ಸೈಮನ್ನರ ವಿರುದ್ಧ ದಂಗೆಯನ್ನು ಹೇಳ್ತಾ ಹೋಗ್ತಾರೆ. ಮತ್ತೆ ನಂತರ ಗಾಂಧೀಜಿಯವರು ಹೂಡಿದಂತಹ ಅಸಹಕಾರ ಚಳವಳಿ ಆಗಿರ್ಬೋದು, ಅನಂತರ ಸ್ವರಾಜ್ಯಕ್ಕಾಗಿ ಹೋರಾಟವನ್ನು ಆರಂಭದ್ದಾಗಿರ್ಬೋದು, ಇವು ತೀವ್ರ ಸ್ವರೂಪಗಳನ್ನು ಪಡ್ಕೊಳ್ತಾ ಹೋಗ್ತವೆ. ಸಂವಿಧಾನ ಸುಧಾರಣೆಯನ್ನ ಹೊತ್ತು 1927ರಲ್ಲಿ ಭಾರತಕ್ಕೆ ಬಂದಂತಹ ಸೈಮನ್ ಆಯೋಗದ ವಿರುದ್ಧ ಕೂಡ ಭಾರತೀಯರು ಕೆರಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದು ಪ್ರಾಂತ್ಯಗಳಲ್ಲಿ ವಿಸರ್ಕಾರವನ್ನು ರದ್ದುಪಡಿಸಿ ಜವಾಬ್ದಾರಿ ಸರ್ಕಾರವನ್ನ ಸ್ಥಾಪಿಸುವಂತೆ, ಹಾಗೆ ಕೇಂದ್ರದಲ್ಲಿ ಅಖಿಲ ಭಾರತ ಒಕ್ಕೂಟವನ್ನ ಅಂದ್ರೆ ಬ್ರಿಟಿಷರ ಒಂದು ನೇರ ಆಡಳಿತವನ್ನ ಸ್ಥಾಪಿಸುವಂತೆ ಅದು ವರದಿಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ವರದಿಗಳನ್ನ ಲಂಡನ್ನಲ್ಲಿ ನಡೆದಂತಹ 3 ಚಕ್ರಗೋಷ್ಠಿಗಳಲ್ಲಿ ಅಥವಾ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅವುಗಳನ್ನ ಚರ್ಚೆಯನ್ನ ಮಾಡಲಾಗ್ತಾ ಹೋಗುತ್ತೆ. 1933ರಲ್ಲಿ ಭಾರತ ರಾಜ್ಯಾಂಗಕ್ಕೆ ಸಂಬಂಧಿಸಿದಂತಹ ಒಂದು ಶ್ವೇತ ಪತ್ರವನ್ನ ಸಿದ್ಧಪಡಿಸಲಾಗ್ತಾ ಹೋಗುತ್ತೆ. ಬ್ರಿಟನ್ ಪಾರ್ಲಿಮೆಂಟ್ ಅದಕ್ಕೆ ಅಂಗೀಕಾರವನ್ನ ಕೊಡ್ತಾ ಹೋಗ್ತಾನೆ, ಚಕ್ರವರ್ತಿ ಅದನ್ನ ಒಪ್ಕೊಳ್ತಾ ಹೋಗ್ತಾನೆ. ಅದರ ಒಂದು ಅಂಗೀಕಾರ ಅಥವಾ ಚಕ್ರವರ್ತಿಯ ಒಪ್ಪಿಗೆಯ ಪಡೆದ ನಂತರ 1935ರ ಭಾರತದ ಸರ್ಕಾರಿ ಕಾಯ್ದೆಯಾಗಿ ಅದನ್ನ ಹೊರತರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ, ಯಾಕೆ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದುವಂತಹ ಒಂದು ಕಾರಣಗಳನ್ನು ನೋಡಿದಾಗ 1919ರಲ್ಲಿ ಬಂದಂತಹ ಮಾಂಟೆಗೋ ಜೆನ್ಫರ್ಡ್ ಸುಧಾರಣೆಗಳೇನಿವೆ ಅವು ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ರಾಜ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಗಳನ್ನದು ಜಾರಿಗೆ ತರಲಿಲ್ಲ. ಇನ್ನು ಅದರ ಒಂದು ಅವಲೋಕನವನ್ನ ಮಾಡಲಿಕ್ಕೆ ಬಂದಂತಹ ಸೈಮನ್ ಕಮಿಷನ್ ಏನ್ ಮಾಡುತ್ತೆ, ಬ್ರಿಟಿಷರ ಪರವಾಗಿ ಮತ್ತೆ ಮತೀಯ ಕ್ಷೇತ್ರಗಳನ್ನ ಸೃಷ್ಟಿ ಮಾಡಲಿಕ್ಕೆ ಅದು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಹೋಗುತ್ತೆ. ಅವುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು, ಮತೀಯ ಕ್ಷೇತ್ರಗಳನ್ನ, ಅಲ್ಪಸಂಖ್ಯಾತರಿಗೂ ಕೂಡ ಅದೇ ರೀತಿಯಾದಂತಹ ಕ್ಷೇತ್ರಗಳನ್ನ ನೀಡಬೇಕು ಎಂಬುದಾಗಿ ಅದು ರಿಪೋರ್ಟ್ ಅನ್ನ ಸಲ್ಲಿಸುತ್ತೆ.
ಹೀಗಾಗಿ ಅದರೆಲ್ಲದರ ವಿರುದ್ಧವಾಗಿ ಗಾಂಧೀಜಿಯವರು ಏನ್ ಮಾಡ್ತಾರೆ, ಅಸಹಕಾರ ಚಳವಳಿಯನ್ನ ಹೂಡ್ತಾ ಹೋಗ್ತಾರೆ. ಅನಂತರ ಸೈಮನ್ ಕಮಿಷನ್ನ ವಿರುದ್ಧ ಕಾನೂನು ಭಂಗ ಚಳವಳಿಯನ್ನ ಹೂಡ್ತಾ ಹೋಗ್ತಾರೆ. ಹೀಗಾಗಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಏನಾಗಿದೆ, ತೀವ್ರವಾದಂತಹ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಇಷ್ಟಾದ್ರೂ ಕೂಡ ಸೈಮನ್ ಕಮಿಷನ್ ಏನ್ ಮಾಡುತ್ತೆ, ವರದಿಯನ್ನ ಬ್ರಿಟನ್ ಸರ್ಕಾರಕ್ಕೆ ಸಲ್ಲಿಸ್ತಾ ಹೋಗುತ್ತೆ. ಆ ಒಂದು ವರದಿಯ ಆಧಾರದ ಮೇಲೆ ಏನಾಗುತ್ತೆ, ದುಂಡು ಮೇಜಿನ ಸಮ್ಮೇಳನಗಳನ್ನ ಬ್ರಿಟನ್ ಸರ್ಕಾರ ಲಂಡನ್ ನಲ್ಲಿ ಆಯೋಜನೆಯನ್ನ ಮಾಡ್ತಾ ಹೋಗುತ್ತೆ. ಅಲ್ಲಿ ಗಾಂಧೀಜಿಯವರನ್ನ ಒಳಗೊಂಡಂತೆ ಮಹಾನ್ ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ರಾಜ್ಯಾಂಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ. ಆದರೆ ಆ ಒಂದು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಸೃಷ್ಟಿಯಾದಂತಹ ಮತೀಯ ಕಲಹ ಏನಾಗುತ್ತೆ, ಅವು ಈ ಒಂದು ಸಮ್ಮೇಳನಗಳು ವಿಫಲ ಆಗ್ಲಿಕ್ಕೆ ಕಾರಣ ಆಗ್ತಾ ಹೋಗ್ತವೆ. ಬರಿಗೈಯಲ್ಲಿ ರಾಷ್ಟ್ರೀಯ ನಾಯಕರು ಭಾರತಕ್ಕೆ ಬರ್ತಾ ಹೋಗ್ತಾರೆ. ಇಷ್ಟಾದ್ರೂ ಕೂಡ ಈ ಒಂದು ಬ್ರಿಟನ್ ಸರ್ಕಾರ ಸುಮ್ಮನೆ ಕೂರೋದಿಲ್ಲ. ತನ್ನದೇ ಆದಂತಹ ಒಂದು ಕಾಯ್ದೆಯನ್ನ ಸಿದ್ಧಪಡಿಸಿ ಅದನ್ನ ಚಕ್ರವರ್ತಿಯಿಂದ ಅಂಗೀಕಾರವನ್ನ ಪಡ್ಕೊಂಡು ಭಾರತದಲ್ಲಿ 1935ರ ಸರ್ಕಾರಿ ಕಾಯ್ದೆಯಲ್ಲಿ ಅದನ್ನ ಜಾರಿಗೊಳಿಸೋದು ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಪ್ರಮುಖವಾಗಿ 2 ಲಕ್ಷಣಗಳಿರ್ತವೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಭಾರತದ ಸರ್ಕಾರಿ ಕಾಯ್ದೆ ಅಥವಾ 1935ರ ಕಾಯ್ದೆ ಎಂಬುದಾಗಿ ಕೇಳ್ತಾ ಹೋಗ್ತಾರೆ. ಗಮನವಿಟ್ಟು ಕೇಳ್ಕೊಳ್ಳಿ. ಯಾವಾಗ 1935ರಲ್ಲಿ ಇದು ಭಾರತಕ್ಕೆ ಬಂತು, ಅದರಲ್ಲಿ ಪ್ರಧಾನವಾಗಿ 2 ಲಕ್ಷಣಗಳಿವೆ. ಒಂದು, ಅಖಿಲ ಭಾರತ ಒಕ್ಕೂಟದ ಸ್ಥಾಪನೆ, ಮತ್ತೆ ಎರಡನೇದಾಗಿ ಚುನಾಯಿತ ಪ್ರತಿನಿಧಿಗಳಿಂದ ಜವಾಬ್ದಾರಿ ಸರ್ಕಾರದ ಸ್ಥಾಪನೆ. ಒಂದು ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ, ಅಲ್ಲಿ ಬ್ರಿಟಿಷರ ನೇರ ಆಡಳಿತದ ಪ್ರದೇಶಗಳು ಕೂಡ ಇರ್ತವೆ, ಸಂಸ್ಥಾನಗಳು, ಜೊತೆಗೆ ದೇಶೀಯ ರಾಜರ ಕೈಯಲ್ಲಿದ್ದಂತಹ ಸಂಸ್ಥಾನಗಳು ಎರಡೂ ಸೇರ್ಕೊಂಡು ಏನ್ ಮಾಡಬೇಕು, ಅಖಿಲ ಭಾರತದ ಒಕ್ಕೂಟದ ಒಂದು ಸ್ಥಾಪನೆಯನ್ನ ಮಾಡಬೇಕು. ಇನ್ನು ಎರಡನೇದಾಗಿ ಚುನಾಯಿತ ಪ್ರತಿನಿಧಿಗಳಿರುವಂತಹ ಅವರಿಂದ ಜವಾಬ್ದಾರಿ ಸರ್ಕಾರವನ್ನ ಪ್ರಾಂತೀಯ ಮಟ್ಟದಲ್ಲಿ ಸ್ಥಾಪನೆಯನ್ನ ಮಾಡುವಂಥದ್ದು ಇದರ ಪ್ರಮುಖ ಲಕ್ಷಣ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಕಾಯ್ದೆಯ ಮುಖ್ಯ ಅಂಶಗಳೇನು? ಕಾಯ್ದೆಯ ಮುಖ್ಯ ಅಂಶಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉಪ ನಿಬಂಧನೆಗಳು ಅಂದ್ರೆ ಮುಖ್ಯ ಅಂಶಗಳು. 2 ವಿಭಾಗ, ಒಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉಪ ನಿಬಂಧನೆಗಳು, ಅದೇ ರೀತಿ ಮತ್ತೊಂದು ಪ್ರಾಂತ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಉಪ ನಿಬಂಧನೆಗಳು ಎಂಬುದಾಗಿ 2 ವಿಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉಪ ನಿಬಂಧನೆಗಳು ಏನೇನು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್, ಅಖಿಲ ಭಾರತ ಒಕ್ಕೂಟ ರಚನೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು, ಮೊದಲು ಅಖಿಲ ಭಾರತ ಒಕ್ಕೂಟ ರಚನೆಯನ್ನ ಮಾಡುವಂಥದ್ದು. ಅಂದ್ರೆ ಈ ಒಂದು ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಇಂಡಿಯಾದ 11 ಪ್ರಾಂತ್ಯಗಳು ಮತ್ತೆ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನ ಸ್ಥಾಪನೆಯನ್ನ ಮಾಡುವಂಥದ್ದು. ಬ್ರಿಟಿಷರ ಒಂದು ನೇರ ಆಡಳಿತಕ್ಕೆ ಒಳಪಟ್ಟಂತಹ ಪ್ರಾಂತ್ಯಗಳು ಎಷ್ಟು ಅಂದ್ರೆ 11. ಇನ್ನು ದೇಶೀಯ ರಾಜರ ಒಂದು ಕೈಯಲ್ಲಿದ್ದಂಥವು ಸುಮಾರು 250ಕ್ಕೂ ಹೆಚ್ಚು ಸಂಸ್ಥಾನಗಳಿರ್ತವೆ. ಅವೆಲ್ಲವನ್ನ ಕ್ರೋಢೀಕರಿಸಿ ಏನ್ ಮಾಡಬೇಕು, ಅಖಿಲ ಭಾರತ ಒಕ್ಕೂಟ ರಚನೆಯನ್ನ ಮಾಡಬೇಕು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಬ್ರಿಟಿಷ್ ಪ್ರಾಂತ್ಯಗಳು ಕಡ್ಡಾಯವಾಗಿ ಈ ಒಕ್ಕೂಟಕ್ಕೆ ಸೇರ್ಲೇಬೇಕಿತ್ತು. ಅಂದ್ರೆ ಯಾರು ಬ್ರಿಟಿಷರ ಒಂದು ನೇರವಾಗಿ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಸಂಸ್ಥಾನಗಳೇನಿವೆ ಅಥವಾ ಪ್ರಾಂತ್ಯಗಳೇನಿವೆ, ಅವುಗಳು ಈ ಒಂದು ಒಕ್ಕೂಟಕ್ಕೆ ಕಡ್ಡಾಯವಾಗಿ ಸೇರ್ಲೇಬೇಕಿತ್ತು. ಆದರೆ ದೇಶೀಯ ರಾಜ್ಯಗಳೇನಿವೆ ಅವು ಸ್ವತಂತ್ರ ಅಸ್ತಿತ್ವ ಪಡೆದಿದ್ದರಿಂದ ಅವನ್ನ ಒಕ್ಕೂಟಕ್ಕೆ ಸೇರುವಂತೆ ಬಲಾತ್ಕಾರಿಸುವಂತಿಲ್ಲ. ಅಂದ್ರೆ ಆ ಒಂದು ದೇಶೀಯ ಸಂಸ್ಥಾನಗಳ ಒಂದು ಒಪ್ಪಿಗೆ ಏನಿದೆ ಆ ಒಂದು ರಾಜರ ಕೈಯಲ್ಲಿ ಇರುತ್ತೆ. ಆ ರಾಜರು ಈ ಒಕ್ಕೂಟವನ್ನ ಸೇರ್ಕೊಳ್ಬಹುದು ಅಥವಾ ಇಲ್ಲಾಂದ್ರೆ ಸ್ವತಂತ್ರವಾಗಿ ಬ್ರಿಟಿಷರ ಒಂದು ಅಡಿಯಲ್ಲಿ ಆಳ್ವಿಕೆಯನ್ನ ಮಾಡುವಂಥದ್ದು. ಈ ರೀತಿಯಾದಂತಹ ಒಂದು ಅವಕಾಶವನ್ನ ಈ ಒಂದು ಅಖಿಲ ಭಾರತ ಒಕ್ಕೂಟ ರಚನೆಯ ಮುಖ್ಯಾಂಶ ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ ಆಗೋದಂತೂ ನಿಜ. ಅದರಲ್ಲಿ ಬ್ರಿಟಿಷರ ಆಡಳಿತಕ್ಕೆ ನೇರವಾಗಿ ಒಳಪಟ್ಟಂತಹ ಪ್ರಾಂತ್ಯಗಳು ಸೇರ್ಲೇಬೇಕು. ಇನ್ನು ಉಳಿದಂತಹ ದೇಶೀಯ ರಾಜರ ಒಂದು ಸಂಸ್ಥಾನಗಳೇನಿವೆ ಅವು ಸೇರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಅವರು ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಬಹುದು. ಒಕ್ಕೂಟಕ್ಕೆ ಸೇರ ಬಯಸುವಂತಹ ರಾಜ್ಯರು ಲಿಖಿತ ಪತ್ರವನ್ನು ಒದಗಿಸಬೇಕಿತ್ತು.
ಹೌದು ನಾವು ಈ ಒಂದು ಒಕ್ಕೂಟಕ್ಕೆ ಸೇರ್ಕೊಳ್ತಿದ್ವಿ ಅನ್ನೋ ರಾಜರು ಏನ್ ಮಾಡಬೇಕಿತ್ತು, ಲಿಖಿತ ರೂಪದಲ್ಲಿ ಪತ್ರದಲ್ಲಿ ಅದನ್ನ ಮೆನ್ಷನ್ ಮಾಡಬೇಕಿತ್ತು. ಅಂತಹ ರಾಜ್ಯ ಸೇರ್ಪಡೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಬೇಕಿತ್ತು. ಅಂತಹ ರಾಜ್ಯ ಕೇಂದ್ರದ ಮೇಲ್ಮನೆಗೆ 52 ಸದಸ್ಯರನ್ನ ಚುನಾಯಿಸುವಂತಹ ಅರ್ಹತೆಯನ್ನ ಹೊಂದಿರಬೇಕಿತ್ತು. ಮೇಲ್ಮನೆಗೆ ಏನು ರಾಜ್ಯಸಭೆಗೆ, ಅದೇ ಮೇಲ್ಮನೆ ಅಂದ್ರೆ ಈಗ ನಾವು ಪ್ರಸ್ತುತ ರಾಜ್ಯಸಭೆ ಅಂತ ಕರೀತಾ ಹೋಗ್ತೀವಿ. ಹಾಗೆ ಆ ಒಂದು ಕೇಂದ್ರದ ಮೇಲ್ಮನೆಗೆ 52 ಸದಸ್ಯರನ್ನ ಚುನಾಯಿಸುವಂತಹ ಅರ್ಹತೆಯನ್ನ ಅದು ಹೊಂದಿರಬೇಕಾಗಿತ್ತು. ಆ ರೀತಿಯಾದಂತಹ ರಾಜ್ಯಗಳು ಮಾತ್ರ ಈ ಒಂದು ಒಕ್ಕೂಟಕ್ಕೆ ಸೇರ್ಪಡುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗಿತ್ತು. ಇದು ಮೊದಲ ಒಂದು ಪ್ರಮುಖ ಮುಖ್ಯಾಂಶ ಆಯ್ತಲ್ವಾ. ಅಖಿಲ ಭಾರತ ಒಕ್ಕೂಟ ರಚನೆ, ಅದರ ಪ್ರಕಾರ ಬ್ರಿಟಿಷ್ ರಾಜ್ಯಗಳು ಇದಕ್ಕೆ ಸೇರಲೇಬೇಕಿತ್ತು. ದೇಶೀಯ ಸಂಸ್ಥಾನಗಳು ಅವರ ಒಂದು ಇಷ್ಟ ಅಥವಾ ಸೇರ್ಬೋದಿತ್ತು, ಸೇರದೆ ಇರ್ಬೋದಿತ್ತು. ಸೇರಿದ್ರೆ ಏನ್ ಮಾಡಬೇಕಿತ್ತು, ರಾಜ ಸಹಿ ಪತ್ರವನ್ನು ಸೇರ್ಪಡೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಿತ್ತು, ಪತ್ರದ ರೂಪದಲ್ಲಿ ಅದನ್ನ ಬರೆದು ಕೊಡಬೇಕಿತ್ತು. ಈ ರೀತಿಯಾದಂತಹ ನಿಬಂಧನೆಗಳನ್ನ ಅಲ್ಲಿ ವಿಧಿಸ್ತಾ ಹೋಗ್ತಾರೆ. ಇನ್ನು ಎರಡನೇದಾಗಿ 3 ಪಟ್ಟಿಗಳು, ಆಡಳಿತದ ವಿಷಯಗಳನ್ನ 3 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾರೆ. ಮೊದಲನೇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಎಂಬುದಾಗಿ 3 ಪಟ್ಟಿಗಳಾಗಿ ಇದನ್ನ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾರೆ. ಕೇಂದ್ರ ಪಟ್ಟಿಯಲ್ಲಿ ರೈಲ್ವೆ, ಅಂಚೆ, ತಂತಿ ಮತ್ತೆ ಸೈನ್ಯ, ಹಾಗೆ ನೌಕೆ, ನಾಣ್ಯ ಮತ್ತೆ ವಿದೇಶಾಂಗ ವ್ಯವಹಾರ ಮೊದಲಾದಂತಹ 89 ವಿಷಯಗಳು ಈ ಒಂದು ಕೇಂದ್ರ ಪಟ್ಟಿಯಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಇದು ಸಂಪೂರ್ಣವಾಗಿ ಕೇಂದ್ರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಒಂದು ಪಟ್ಟಿಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ರೈಲ್ವೆ ಆಗಿರ್ಬೋದು, ಅಂಚೆ ಮತ್ತು ತಂತಿ ಆಗಿರ್ಬೋದು, ಸೈನ್ಯ, ನೌಕೆ, ನಾಣ್ಯ, ವಿದೇಶಾಂಗ ವ್ಯವಹಾರ ಮೊದಲಾದಂತಹ 89 ವಿಷಯಗಳು ಈ ಒಂದು ಕೇಂದ್ರ ಪಟ್ಟಿಯಲ್ಲಿ ಇರ್ತವೆ. ಇನ್ನು ರಾಜ್ಯ ಪಟ್ಟಿಯಲ್ಲಿ ನೋಡೋದಾದ್ರೆ ಶಿಕ್ಷಣ, ಭೂಕಂದಾಯ, ಸ್ಥಳೀಯ ಸರ್ಕಾರ, ಪೊಲೀಸ್ ಮತ್ತು ಆರೋಗ್ಯ ಮೊದಲಾದಂತಹ 54 ವಿಷಯಗಳನ್ನ ಈ ಒಂದು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗ್ತಾ ಹೋಗುತ್ತೆ. ಪ್ರಮುಖವಾಗಿ ಯಾವ್ಯಾವೋ ಶಿಕ್ಷಣ, ಭೂಕಂದಾಯ, ಸ್ಥಳೀಯ ಸರ್ಕಾರ, ಪೊಲೀಸ್, ಆರೋಗ್ಯ ಮತ್ತೆ ಮೊದಲಾದಂತಹ 54 ವಿಷಯಗಳನ್ನ ಇದರಲ್ಲಿ ಸೇರಿಸಲಾಗ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ಸಮವರ್ತಿ ಪಟ್ಟಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಅಧಿಕಾರವನ್ನು ಚಲಾಯಿಸುವಂತಹ ಒಂದು ಪಟ್ಟಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಧಿಕಾರವನ್ನು ಚಲಾಯಿಸಿದ್ರೆ, ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರವನ್ನು ಚಲಾಯಿಸ್ತಾ ಹೋಗುತ್ತೆ. ಇನ್ನು ಸಮವರ್ತಿ ಪಟ್ಟಿಯ ವಿಷಯಗಳಲ್ಲಿ ಕೇಂದ್ರ ಮತ್ತೆ ರಾಜ್ಯ ಎರಡೂ ಕೂಡ ಅವು ಅಧಿಕಾರವನ್ನು ಚಲಾಯಿಸಬಹುದಿತ್ತು. ಅವುಗಳ ನಡುವೆ ವಿವಾದ ಉಂಟಾದಲ್ಲಿ ರಾಜ್ಯ ಕಾಯ್ದೆ ಬಿದ್ದು ಕೇಂದ್ರ ಕಾಯ್ದೆ ಜಾರಿಗೆ ಬರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಒಂದು ವಿಷಯಗಳಲ್ಲಿ ಏನಾದರೂ ಸಮಸ್ಯೆಗಳು ಸೃಷ್ಟಿಯಾದ್ರೆ ಏನಾಗುತ್ತೆ, ಕೇಂದ್ರ ಪಟ್ಟಿ ಅಥವಾ ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನ ಚಲಾಯಿಸಬಹುದಿತ್ತು, ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ಹೀಗೆ ಆಡಳಿತದ ಒಂದು ವಿಷಯಗಳನ್ನ 3 ಪಟ್ಟಿಗಳಾಗಿ ಕೇಂದ್ರ, ರಾಜ್ಯ ಮತ್ತೆ ಸಮವರ್ತಿ ಪಟ್ಟಿಗಳಾಗಿ ವಿಂಗಡಿಸಿ ಆ ವಿಷಯಗಳನ್ನ ಹಂಚಿಕೆಯನ್ನು ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೂರನೇದಾಗಿ ಫೆಡರಲ್ ಸರ್ಕಾರ. 1935ರ ಕಾಯ್ದೆ ಕೇಂದ್ರ ಶಾಸನ ಸಭೆಯಲ್ಲಿ ದ್ವಿಸದನ ಶಾಸಕಾಂಗವನ್ನ ರಚಿಸ್ತಾ ಹೋಗುತ್ತೆ. ಅಂದ್ರೆ 2 ಪದ್ಧತಿ ಅಥವಾ ದ್ವಿಸದನ ಪದ್ಧತಿಗಳನ್ನ ಜಾರಿಗೆ ತರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆ ಒಂದು ದ್ವಿಸದನಗಳೆಂದ್ರೆ ಒಂದು ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಸದನ, ಕೌನ್ಸಿಲ್ ಆಫ್ ಸ್ಟೇಟ್ ಇದೊಂದು ಮೇಲ್ಮನೆ. ಇದರ ಒಂದು ಸಂಖ್ಯಾಬಲ ಎಷ್ಟಪ್ಪ ಅಂದ್ರೆ 260. ಇವರಲ್ಲಿ 156 ಸದಸ್ಯರು ಬ್ರಿಟಿಷ್ ಇಂಡಿಯಾ ಮತ್ತೆ 104 ಸದಸ್ಯರು ದೇಶೀಯ ಸಂಸ್ಥಾನಗಳ ಸದಸ್ಯರು ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮೊದಲನೇದು, ಈಗ ಫೆಡರಲ್ ಶಾಸಕಾಂಗವನ್ನು ರಚಿಸಲಿಕ್ಕೆ ಈ ಒಂದು ಕಾಯ್ದೆ ಅನುವನ್ನ ಮಾಡ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಫೆಡರಲ್ ಶಾಸಕಾಂಗ ಅಂದಾಗ ದ್ವಿಸದನ ಪದ್ಧತಿ ಇರುತ್ತೆ. ಒಂದು ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ಮೇಲ್ಮನೆ, ಅದೇ ರೀತಿ ಫೆಡರಲ್ ಅಸೆಂಬ್ಲಿ ಅಂದ್ರೆ ಕೆಳಮನೆ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೇಲ್ಮನೆಯ ವಿಚಾರಕ್ಕೆ ಬಂದ್ರೆ ಇದರ ಒಂದು ಸಂಖ್ಯಾಬಲ ಎಷ್ಟಿರುತ್ತೆ ಅಂದ್ರೆ 260 ಇರುತ್ತೆ. ಅದರಲ್ಲಿ ಬ್ರಿಟಿಷ್ ಇಂಡಿಯಾದ ಸದಸ್ಯರು ಎಷ್ಟಿರ್ತಾರೆ ಅಂದ್ರೆ 156. ಹಾಗೆ ಈ ಒಂದು ದೇಶೀಯ ಸಂಸ್ಥಾನಗಳ ಸದಸ್ಯರು ಎಷ್ಟಿರ್ತಾರೆ ಅಂದ್ರೆ 104 ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಬ್ರಿಟಿಷ್ ಇಂಡಿಯಾದ ಸದಸ್ಯರು ಹಿಂದೂ, ಮುಸ್ಲಿಂ, ಸಿಖ್, ಆಂಗ್ಲೋ ಇಂಡಿಯನ್, ಭಾರತೀಯ ಕ್ರೈಸ್ತ ಇತ್ಯಾದಿ ಕೋಮುಗಳಿಂದ ಪ್ರತ್ಯೇಕವಾಗಿ ಚುನಾಯಿತರಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ
ವೈಸರಾಯ್ ಏನ್ ಮಾಡ್ತಾನೆ, ದಲಿತ, ಸ್ತ್ರೀ, ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದಂತೆ 6 ಮಂದಿಯನ್ನು ಅವನು ನಾಮಕರಣವನ್ನ ಮಾಡ್ತಾ ಹೋಗ್ತಾನೆ. ಎಷ್ಟರಲ್ಲಿ? 156ರಲ್ಲಿ 6 ಮಂದಿಯನ್ನ ವೈಸರಾಯ್ ಸೆಲೆಕ್ಟ್ ಮಾಡ್ತಾ ಹೋದ್ರೆ, ನಾಮಕರಣವನ್ನ ಮಾಡ್ತಾ ಹೋದ್ರೆ, ಇನ್ನು ಉಳಿದಂತಹ ಮಂದಿಯನ್ನ ಈ ಒಂದು ಬ್ರಿಟಿಷ್ ಇಂಡಿಯಾದ ಹಿಂದೂ, ಮುಸ್ಲಿಂ, ಸಿಖ್, ಆಂಗ್ಲೋ ಕ್ರೈಸ್ತ, ಹಾಗೆ ಆಂಗ್ಲೋ ಇಂಡಿಯನ್, ಭಾರತೀಯ ಕ್ರೈಸ್ತ ಈ ಒಂದು ಕೋಮುಗಳಿಂದ ಪ್ರತ್ಯೇಕವಾಗಿ ಚುನಾಯಿತರಾಗುವುದು ನಾವು ನೋಡ್ತಾ ಹೋಗ್ಬೋದು. ದೇಶೀಯ ಸಂಸ್ಥಾನಗಳ ಸದಸ್ಯರನ್ನ ಆಯಾ ರಾಜರುಗಳು ನೇಮಿಸ್ತಾ ಹೋಗ್ತಾರೆ. ಮೇಲ್ಮನೆಯ ಕಾಲಾವಧಿ 9 ವರ್ಷಗಳು. ಇದೊಂದು ಶಾಶ್ವತ ಮನೆಯಾಗಿದ್ದು ಪ್ರತಿ 3 ವರ್ಷಗಳಿಗೊಮ್ಮೆ 1/3 ಭಾಗದ ಸದಸ್ಯರು ನಿವೃತ್ತರಾಗಿ ಅಷ್ಟೇ ಸದಸ್ಯರು ಅಲ್ಲಿ ಆಯ್ಕೆ ಆಗ್ತಿದ್ರು. ಅರ್ಥ ಆಯ್ತಲ್ವಾ? ಅಂದ್ರೆ ಇದೊಂದು ಪರ್ಮನೆಂಟ್ ಅಸೆಂಬ್ಲಿ. ಇಲ್ಲಿ ಅಷ್ಟು ಜನ ಸದಸ್ಯರಲ್ಲಿ ಏನ್ ಮಾಡ್ತಿದ್ರು, 3 ವರ್ಷಗಳಿಗೊಮ್ಮೆ 1/3 ಭಾಗ ಅಂದ್ರೆ 3 ಜನ ಸದಸ್ಯರಿದ್ರೆ ಒಬ್ಬ ಅಲ್ಲಿ ರಿಟೈರ್ಡ್ ಆಗ್ತಿದ್ದ, ಮತ್ತೆ ಒಬ್ಬನನ್ನ ಆಯ್ಕೆ ಮಾಡ್ತಿದ್ರು. ಅಲ್ಲಿಗೆ 1/3 ಭಾಗ ಅಂದ್ರೆ 100 ಜನಕ್ಕೆ ಎಷ್ಟು ಲೆಕ್ಕಕಲಿ, 30 ಜನ ಇದ್ರೆ 10 ಜನ ರಿಟೈರ್ಡ್ ಆಗ್ತಾರೆ. ಅಲ್ಲಿಗೆ 90 ಅಂದ್ರೆ 30 ಜನ, 90 ಅಲ್ಲಿಗೆ ಇನ್ನು 30, 31, 32 ಜನ ರಿಟೈರ್ಡ್ ಆದ್ರೆ ಅಷ್ಟೇ ಜನ ಅಲ್ಲಿ ಮರು ಆಯ್ಕೆ ಆಗ್ತಿರೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕೌನ್ಸಿಲ್ ಆಫ್ ಸ್ಟೇಟ್ ನ ರಚನೆ. ಅರ್ಥ ಆಯ್ತಲ್ವಾ? ಇದು ಮೇಲ್ಮನೆ, ಸಂಖ್ಯಾಬಲ 260, ದೇಶೀಯ ಸಂಸ್ಥಾನಗಳಿಂದ 104 ಜನ ಆಯ್ಕೆ ಆದ್ರೆ ಬ್ರಿಟಿಷ್ ಇಂಡಿಯಾದಿಂದ 156 ಜನ ಆಯ್ಕೆ ಆಗ್ತಾ ಹೋಗ್ತಾರೆ. ಅದರಲ್ಲಿ 6 ಜನರನ್ನ ಬ್ರಿಟಿಷ್ ಇಂಡಿಯಾದಲ್ಲಿ ವೈಸರಾಯ್ ನಾಮಕರಣವನ್ನ ಮಾಡ್ತಾ ಹೋಗ್ತಾನೆ. ಉಳಿದಂತವರು ಚುನಾಯಿತರಾಗ್ತಾರೆ. ಇನ್ನು ದೇಶೀಯ ಸಂಸ್ಥಾನಗಳಿಗೆ ಬಂದ್ರೆ ರಾಜರು ಅದರ ಒಂದು ಸಂಖ್ಯೆಯನ್ನ ಅಥವಾ ಅವರನ್ನ ನೇಮಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಇವರ ಅಧಿಕಾರಾವಧಿ 9 ವರ್ಷ. ಪ್ರತಿ 3 ವರ್ಷಗಳಿಗೊಮ್ಮೆ 1/3 ಭಾಗದ ಸದಸ್ಯರು ರಿಟೈರ್ಡ್ ಆಗ್ತಾರೆ ಅಥವಾ ಅವರು ನಿವೃತ್ತರಾಗ್ತಾರೆ. ಅಷ್ಟೇ ಜನರನ್ನ ಮತ್ತೆ ಆಯ್ಕೆಯನ್ನ ಮಾಡಲಾಗ್ತಾ ಹೋಗುತ್ತೆ. ಇನ್ನು ಎರಡನೇದು ಫೆಡರಲ್ ಅಸೆಂಬ್ಲಿ. ಫೆಡರಲ್ ಅಸೆಂಬ್ಲಿ ಇದು ಕೆಳಮನೆ, ಇಂದಿನ ಒಂದು ಲೋಕಸಭೆ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಬ್ರಿಟಿಷ್ ಇಂಡಿಯಾದ 250 ಮತ್ತೆ ದೇಶೀಯ ಸಂಸ್ಥಾನಗಳ 125 ಸದಸ್ಯರನ್ನು ಒಳಗೊಂಡಂತಹ 375 ಸದಸ್ಯರು ಇರೋದು ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಬ್ರಿಟಿಷ್ ಇಂಡಿಯಾದವರು ಎಷ್ಟು? 250, ಹಾಗೆ ದೇಶೀಯ ಸಂಸ್ಥಾನಗಳವರು 125, ಒಟ್ಟಾರೆ 375 ಸದಸ್ಯರು ಇಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಬ್ರಿಟಿಷ್ ಇಂಡಿಯಾದ ಸದಸ್ಯರು ಪ್ರಾಂತ್ಯ ವಿಧಾನಸಭೆಗಳಿಂದ ಚುನಾಯಿಸಲ್ಪಡುವುದು ನಾವು ನೋಡ್ತಾ ಹೋಗ್ಬೋದು. ಪ್ರಾಂತ್ಯ ವಿಧಾನಸಭೆ ಸೇಮ್ ಏನು ವಿಧಾನಸಭೆ ಎಲೆಕ್ಷನ್ ಆಗುತ್ತೆ ಆ ರೀತಿ ಆಯ್ಕೆ ಆಗ್ತಾ ಹೋಗ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಆಯ್ಕೆ ಆಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಚುನಾಯಿಸುವಾಗ ವಿವಿಧ ಕೋಮು ಅಂದ್ರೆ ವಿವಿಧ ಒಂದು ಜಾತಿಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನ ಕೊಡ್ಲಾಗ್ತಾ ಹೋಗುತ್ತೆ. ದೇಶೀಯ ಸಂಸ್ಥಾನಗಳ ಸದಸ್ಯರನ್ನ ಆಯಾ ರಾಜರುಗಳು ನಾಮಕರಣವನ್ನ ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷಗಳು. ಈ ಅವಧಿ ಮುಗಿಯುವ ಮುನ್ನ ಶಾಸಕಗಳನ್ನ ವಿಸರ್ಜಿಸುವ, ರದ್ದು ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ವೈಸರಾಯ್ಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಈಗ ಏನು ರಾಜ್ಯಪಾಲರಿಗೆ ಇರ್ತಾ ಹೋಗುತ್ತೆ ಅದೇ ರೀತಿ ಕೂಡ ಅಲ್ಲಿ ವೈಸರಾಯ್ಗೆ ಇರ್ತಾ ಹೋಗುತ್ತೆ. ಸದನಗಳಿಗೆ ಬಜೆಟ್ ಅನ್ನು ಚರ್ಚಿಸುವ, ನಿರ್ಣಯವನ್ನ ಅಂಗೀಕರಿಸುವ ಅಧಿಕಾರ ಇರ್ತಾ ಹೋಗುತ್ತೆ. ಹಣಕಾಸು ಮಸೂದೆಯನ್ನ, ಬಜೆಟ್ ಏನಿದೆ ಅದನ್ನು ಮೊದಲು ಕೆಳಮನೆಯಲ್ಲಿ ಲೋಕಸಭೆಯಲ್ಲೇ ಮಂಡಿಸಬೇಕು. ಆದರೆ 4/3 ಭಾಗದ ಹಣಕಾಸು ವ್ಯವಹಾರವು ಶಾಸಕಾಂಗಗಳಿಂದ ಹೊರಗುಳಿದಿತ್ತು. ಅಲ್ಲದೆ ವಿದೇಶಾಂಗ ವ್ಯವಹಾರ, ರಕ್ಷಣೆ ಮತ್ತು ಧಾರ್ಮಿಕ ವ್ಯವಹಾರಗಳು ಶಾಸನ ಸಭೆಗಳ ವ್ಯಾಪ್ತಿಯಿಂದ ಹೊರಗುಳಿದ್ದು ಅವು ವೈಸರಾಯ್ನ ಒಂದು ಹತೋಟಿಯಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕೆಳಮನೆಯ ಒಂದು ರಚನೆ. ಒಟ್ಟು ಇಲ್ಲಿ 375 ಸದಸ್ಯರಿರ್ತಾರೆ. ಅದರಲ್ಲಿ 250 ದೇಶೀಯ ಸಂಸ್ಥಾನಗಳು, ಬ್ರಿಟಿಷ್ ಇಂಡಿಯಾದ್ದು ದೇಶೀಯ ಸಂಸ್ಥಾನಗಳದ್ದು 125. ಬ್ರಿಟಿಷ್ ಇಂಡಿಯಾದ ಒಂದು ಸದಸ್ಯರು ಪ್ರಾಂತ್ಯ ವಿಧಾನಸಭೆಗಳಿಂದ ಚುನಾಯಿತರಾಗ್ತಾರೆ. ಅಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳು ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಹೋಗುತ್ತೆ. ಇನ್ನು ದೇಶೀಯ ಸಂಸ್ಥಾನಗಳ ಸದಸ್ಯರನ್ನ ಆಯಾ ರಾಜರುಗಳು ನೇಮಿಸ್ತಾ ಹೋಗ್ತಾರೆ. ಇಲ್ಲಿ ಶಾಸಕಾಂಗಗಳನ್ನು ವಿಸರ್ಜಿಸುವ ಮತ್ತೆ ಅವುಗಳನ್ನು ರದ್ದು ಮಾಡುವಂತಹ ಅಧಿಕಾರ ವೈಸರಾಯ್ಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಂತದ್ದು, ಶಾಸನಗಳ ಬಗ್ಗೆ ಚರ್ಚಿಸುವಂತಹ ಅಧಿಕಾರ ಕೂಡ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇವರ ಅಧಿಕಾರಾವಧಿ 5 ವರ್ಷಗಳು. ಇನ್ನು 4ನೇದಾಗಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆ. ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆ ಅರ್ಥ ಆಯ್ತಲ್ವಾ? ಈ 3ನೇದು ಯಾವುದೋ ಫೆಡರಲ್ ಶಾಸಕಾಂಗವನ್ನ ಸ್ಥಾಪನೆಯನ್ನ ಮಾಡುವಂಥದ್ದು. ಇನ್ನು ಕೇಂದ್ರದಲ್ಲಿ ದ್ವಿ ಸರ್ಕಾರ
1935 ಕಾಯ್ದೆ ಏನಾಗಿದೆ, ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ರದ್ದುಪಡಿಸಿ ಅದನ್ನ ಈಗ ಕೇಂದ್ರ ಸರ್ಕಾರದಲ್ಲಿ ಅಥವಾ ಕೇಂದ್ರದಲ್ಲಿ ಸ್ಥಾಪನೆಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದನ್ನ ಡಯಾರ್ಕಿ ಅಂದ್ರೆ ದ್ವಿ ಎಂಬುದಾಗಿ ಕರೀತಾ ಹೋಗ್ತೀವಿ. ಅದರ ಪ್ರಕಾರ ಒಕ್ಕೂಟ ಸರ್ಕಾರದ ಆಡಳಿತ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ಮೀಸಲು ವಿಷಯಗಳು, ಇನ್ನೊಂದು ವರ್ಗಾಯಿಸಿದ ವಿಷಯಗಳು. ಅಂದ್ರೆ ಏನು, ಕೇಂದ್ರದಲ್ಲಿ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ ಆಗ್ತಾ ಹೋಗುತ್ತೆ, ಆ ಒಕ್ಕೂಟದ ವಿಷಯಗಳಿಗೆ ಸಂಬಂಧಪಟ್ಟಂತೆ 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ಮೀಸಲು ವಿಷಯಗಳು. ಮೀಸಲು ವಿಷಯಗಳಲ್ಲಿ ಯಾವ್ಯಾವ ಬರ್ತವೆ, ರಕ್ಷಣೆ, ವಿದೇಶಾಂಗ ವ್ಯವಹಾರ, ಧಾರ್ಮಿಕ ಕ್ಷೇತ್ರ. ಇವೆಲ್ಲವೂ ಏನಾಗಿರುತ್ತೆ, ವೈಸರಾಯಿನ ತನ್ನ ಕಾರ್ಯಕಾರಿ ಮಂಡಳಿಯ ನೆರವಿನಿಂದ ಅವನು ಇದನ್ನ ನೋಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ರಕ್ಷಣೆ, ವಿದೇಶಾಂಗ ವ್ಯವಹಾರ, ಧಾರ್ಮಿಕ ವ್ಯವಹಾರಗಳು, ಯುದ್ಧ ಇವೆಲ್ಲ ಆಗಿರ್ಬೋದು. ಇವೆಲ್ಲವನ್ನ ವೈಸರಾಯಿನ ಒಂದು ಹಿಡಿತದಲ್ಲಿ ಇಡ್ಲಾಗ್ತಾ ಹೋಗುತ್ತೆ. ಇದನ್ನ ಮೀಸಲು ವಿಷಯಗಳು ಎಂಬುದಾಗಿ ಕರಿತಾ ಹೋಗ್ತೀವಿ. ಇನ್ನು 2ನೇದಾಗಿ ವರ್ಗಾಯಿಸಿದಂತಹ ವಿಷಯಗಳು. ಇದರಲ್ಲಿ ಆರೋಗ್ಯ, ಶಿಕ್ಷಣ, ಸಂಪರ್ಕ, ಅಂಚೆ, ತಂತಿ ಇತ್ಯಾದಿ ಇದನ್ನ ಭಾರತೀಯ ಸದಸ್ಯರು ನೋಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಇವರನ್ನ ಈ ಒಂದು ವಿಷಯಗಳನ್ನ ವೈಸರಾಯಿಯಿಂದ ನೇಮಕವಾದಂತಹ ಭಾರತೀಯ ಮಂತ್ರಿಗಳು ನೋಡ್ಕೊಳ್ತಾ ಹೋಗ್ತಾರೆ. ಶಾಸನ ಸಭೆಯ ಸದಸ್ಯರನ್ನ ಮಂತ್ರಿಗಳನ್ನಾಗಿ ನೇಮಿಸುವಂತಹ ಅಧಿಕಾರ ವೈಸರಾಯಿಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಮಂತ್ರಿಗಳು ಫೆಡರಲ್ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ಡಯಾರ್ಕಿ ಎಂಬುದಾಗಿ ಕರಿತಾ ಹೋಗ್ತೀವಿ. ಅದರ ಒಂದು ಆಡಳಿತದ ವಿಷಯಗಳನ್ನು, ಸರ್ಕಾರದ ಆಡಳಿತದ ವಿಷಯಗಳಲ್ಲಿ 2 ಭಾಗ, ಒಂದು ಮೀಸಲು ವಿಷಯ, ಮತ್ತೊಂದು ವರ್ಗಾಯಿಸಿದಂತಹ ವಿಷಯಗಳು. ಮೀಸಲು ವಿಷಯಗಳನ್ನ ವೈಸರಾಯಿ ನೋಡ್ಕೊಂಡ್ರೆ, ವರ್ಗಾಯಿಸಿದಂತಹ ವಿಷಯಗಳನ್ನ ವೈಸರಾಯಿಯಿಂದ ನೇಮಿಸಲ್ಪಟ್ಟಂತಹ ಮಂತ್ರಿಗಳು ನೋಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು 5ನೇದಾಗಿ ಫೆಡರಲ್ ಕಾರ್ಯಾಂಗ. ಬ್ರಿಟನ್ ಚಕ್ರವರ್ತಿಯಿಂದ ನೇಮಕೊಂಡಂತಹ ವೈಸರಾಯ್ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥನಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನು ಶಾಸಕಾಂಗಗಳ ಮೇಲೆ ಎಲ್ಲ ವಿಧದ ಒಂದು ಸಾರ್ವಭೌಮ ಅಧಿಕಾರವನ್ನ ಹೊಂದಿರ್ತಾನೆ. ಅವನ ಒಂದು ವಾರ್ಷಿಕ ವೇತನ ಎಷ್ಟಪ್ಪ ಅಂದ್ರೆ 2,50,800 ರೂಪಾಯಿಗಳು ಅವನ ಒಂದು ವೇತನ. ಸಂಬಳ ಎಷ್ಟು ವಾರ್ಷಿಕವಾಗಿ? 2,50,800 ರೂಪಾಯಿಗಳಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನ ನೆರವಿಗೆ ಸಲಹಾ ಮಂಡಳಿ ಇರುತ್ತೆ. ಮಂತ್ರಿಗಳು ವೈಸರಾಯಿನ ಹತೋಟಿಯಲ್ಲಿರ್ತಾರೆ. ವೈಸರಾಯಿಗೆ ಶಾಸನ ಸಭೆಗಳನ್ನು ಕರೆಯುವ, ಮುಂದೂಡುವ, ಇಲ್ಲವೇ ಅವಧಿಯನ್ನು ಹೆಚ್ಚಿಸುವಂತಹ ಒಂದು ಅಧಿಕಾರ ಇರ್ತಾ ಹೋಗುತ್ತೆ. ಶಾಸಕಾಂಗಗಳು ಅನುಮೋದಿಸಿದ ಕಾಯ್ದೆಯನ್ನ ರದ್ದು ಮಾಡುವಂತಹ ಅಧಿಕಾರ ಕೂಡ ವೈಸರಾಯಿಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಕೆಲವೊಮ್ಮೆ ಶಾಸನ ಸಭೆಗಳ ಅನುಮತಿ ಇಲ್ಲದೆ ದೇಶದ ಶಾಂತಿ ಕಾಪಾಡುವಂತಹ ದೃಷ್ಟಿಯಿಂದ ಹೊಸ ಕಾಯ್ದೆಯನ್ನು ಮಾಡುವಂತಹ ಅಧಿಕಾರವನ್ನು ಕೂಡ ವೈಸರಾಯ್ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಶಾಸನ ಸಭೆಗಳ ನಿರ್ಣಯಗಳನ್ನ ನಿಷೇಧಿಸುವ ಅಂದ್ರೆ ವೀಟೋ ಅಧಿಕಾರ ಕೂಡ ಅವನಿಗೆ ಇರ್ತಾ ಹೋಗುತ್ತೆ. ಅಂದ್ರೆ ಶಾಸನ ಸಭೆಯಲ್ಲಿ ಅದು ಮಂಜೂರಾದ್ರೂ ಕೂಡ ಅದನ್ನ ವಿರೋಧಿಸುವಂತಹ ಅಧಿಕಾರ ವೈಸರಾಯಿಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ತುರ್ತು ಪರಿಸ್ಥಿತಿಯ ವೇಳೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವಂತಹ ಅಧಿಕಾರ ಕೂಡ ವೈಸರಾಯಿಗೆ ಇರುತ್ತೆ. ಹಣಕಾಸಿನ ಮೇಲೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ವೈಸರಾಯ್ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಕಾರ್ಯಾಂಗದ ಸಂಪೂರ್ಣ ಜವಾಬ್ದಾರಿ ವೈಸರಾಯಿನ ಕೈಲಿ ಇರ್ತಾ ಹೋಗುತ್ತೆ. ಶಾಸಕಾಂಗಗಳ ಎಲ್ಲ ವಿಧದ ಸಾರ್ವಭೌಮದ ಅಧಿಕಾರವನ್ನು ಹೊಂದಿರ್ತಾನೆ. ಅವನ ಒಂದು ವೇತನವನ್ನು ನೋಡಿದಾಗ 2,50,800 ರೂಪಾಯಿ. ಅವನ ಒಂದು ನೆರವಿಗೆ ಸಲಹಾ ಮಂಡಳಿ ಇರ್ತಾ ಹೋಗುತ್ತೆ. ಮಂತ್ರಿಗಳು ಅವನ ಒಂದು ಹತೋಟಿಯಲ್ಲಿ ಇರ್ತಾ ಹೋಗ್ತಾರೆ. ಅವನು ಶಾಸನ ಸಭೆಗಳನ್ನು ಕರೆಯುವಂತಹ, ಮುಂದೂಡುವ, ಇಲ್ಲವೇ ಅವಧಿಯನ್ನು ಹೆಚ್ಚಿಸುವಂತಹ ಅಧಿಕಾರವನ್ನು ಹೊಂದಿರ್ತಾನೆ. ಜೊತೆಗೆ ಶಾಸಕಾಂಗಗಳು ಅನುಮೋದಿಸಿದ ಕಾಯ್ದೆಯನ್ನು ರದ್ದು ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿರ್ತಾನೆ. ಕೆಲವೊಮ್ಮೆ ಶಾಸಕಾಂಗಗಳ ಅನುಮತಿ ಇಲ್ಲದೆ ದೇಶದ ಹಿತದೃಷ್ಟಿಯಿಂದ ಕಾನೂನುಗಳನ್ನು ರಚಿಸುವಂತಹ ಅಧಿಕಾರ ಕೂಡ ಅವನಿಗೆ ಇರುತ್ತೆ. ಮತ್ತೆ ಶಾಸನ ಸಭೆಗಳು ಹೊರಡಿಸುವಂತಹ ನಿರ್ಣಯಗಳನ್ನ ನಿಷೇಧಿಸುವಂತಹ ಅಧಿಕಾರ, ವೀಟೋ ಅಧಿಕಾರವನ್ನು ಕೂಡ ಅವನು ಹೊಂದಿರ್ತಾನೆ. ಮತ್ತೆ ತುರ್ತು ಪರಿಸ್ಥಿತಿ ವೇಳೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಒಂದು ಅಧಿಕಾರವನ್ನು ಕೂಡ ಅವನು ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 6ನೇದಾಗಿ ಫೆಡರಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉದ್ಭವ ಆಗುವಂತಹ ವಿಚಾರಗಳನ್ನ ಇತ್ಯರ್ಥಪಡಿಸಲು ದೆಹಲಿಯಲ್ಲಿ ಏನ್ ಮಾಡ್ತಾನೆ, ಒಂದು ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅದರಲ್ಲಿ ಒಬ್ಬ ಮುಖ್ಯ ಮತ್ತೆ 6 ಉಪ ನ್ಯಾಯಾಧೀಶರಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಭಾರತೀಯ ರಿಸರ್ವ್ ಬ್ಯಾಂಕ್, ಫೆಡರಲ್ ರೈಲ್ವೆ ಬೋರ್ಡ್ಗಳನ್ನು ಕೂಡ ಸ್ಥಾಪನೆಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕೆ? ಮೊದಲಿದು ಕೇಂದ್ರ ಮತ್ತು ರಾಜ್ಯಗಳ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ ಇಲ್ಲಿ ದೆಹಲಿಯಲ್ಲಿ. ಅದೇ ರೀತಿ ಅಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತೆ 6 ಇತರ ನ್ಯಾಯಾಧೀಶರು ಅಲ್ಲಿ ಇರ್ತಾರೆ. ಮತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೆ ಫೆಡರಲ್ ರೈಲ್ವೆ ಬೋರ್ಡ್ಗಳನ್ನು ಕೂಡ
ಕೇಂದ್ರ ಮಟ್ಟದಲ್ಲಿ ಸ್ಥಾಪನೆಯನ್ನು ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು 1935ರ ಕಾಯ್ದೆಯ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉಪ ನಿಬಂಧನೆಗಳು. ಅರ್ಥ ಆಯ್ತಲ್ವಾ? ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಮೊದಲನೇ ಪಾಯಿಂಟ್ ಏನು, ಅಖಿಲ ಭಾರತ ಒಕ್ಕೂಟವನ್ನು ರಚನೆಯನ್ನು ಮಾಡುವಂಥದ್ದು. ಎರಡನೇದಾಗಿ 3 ಪಟ್ಟಿಗಳು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಇನ್ನು ಫೆಡರಲ್ ಶಾಸಕಾಂಗದ ರಚನೆ, ಮೇಲ್ಮನೆ ಮತ್ತು ಕೆಳಮನೆ. ಹಾಗೆ ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ವಿಷಯಗಳಲ್ಲಿ ಒಂದು ಮೀಸಲು ವಿಷಯಗಳು, ಬ್ರಿಟಿಷರಿಗೆ ನೇಮಕವಾದಂತಹ ಬ್ರಿಟಿಷರಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಇನ್ನು ವರ್ಗಾಯಿಸಿದ ವಿಷಯಗಳು ಅವು ಭಾರತೀಯರ ಒಂದು ಅಂಡರ್ನಲ್ಲಿ ಇರ್ತವೆ. ಇನ್ನು ಫೆಡರಲ್ ಕಾರ್ಯಾಂಗದ ರಚನೆ ಹೇಗಿತ್ತು ಅಂತ ನೋಡುವ. ಇನ್ನು ಫೆಡರಲ್ ಕೋರ್ಟ್ ಯಾಕೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವ. ಮುಂದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತಹ ನಿಬಂಧನೆಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಥ್ಯಾಂಕ್ ಯು.